ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಆಯ್ತು, ನಾನು ಮಾತಾಡ್ತೀನಿ. ನಂಬೇಡ, ನಂಬೇಡ. ಅಮ್ಮಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅತ್ತಿಗೆ, ನಾನು ಇದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಕೆಲ್ಸದವ್ರಿಗೆ ಹೇಳ್ತೀನಿ. ಈ ಅಭಯ್ ಯಾಕಾದ್ರೂ ಹೀಗ್ ಮಾಡ್ತಾನೋ? ಅತ್ತಿಗೆ, ಅವರೆಲ್ಲೋ ಕೋಪ ಮಾಡ್ಕೊಂಡು ಹೋಗಿದ್ದಕ್ಕೆ ಅಮ್ಮಮ್ಮ ನಿಮ್ಮನ್ ಬ್ಲೇಮ್ ಮಾಡ್ತಿದಾರಲ್ವಾ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅತ್ತಿಗೆ. ನನ್ಗದಕ್ಕೆ ಯಾವುದಕ್ಕೂ ಬೇಜಾರಿಲ್ಲ ಗಂಗೆ. ಆದ್ರೆ ಅಭಯ್ ಎಲ್ಲೋ ಬೇಜಾರ್ ಮಾಡ್ಕೊಂಡು ಹೋಗಿದ್ದಾನೆ. ಅಮ್ಮಮ್ಮ ನೋಡು, ಪಾಪ ಎಷ್ಟು ಗಾಬರಿ ಆಗಿದ್ದಾರೆ. ಹೀಗಾದ್ರೆ ಅಮ್ಮಮ್ಮ ಹಾಸಿಗೆ ಹಿಡಿಯಲ್ವಾ? ಅದು ಆಕ್ಚುಲ್ ಆಗಿ ನನಗೆ ನೋವಾಗ್ತಾ ಇರೋದು. ಅತ್ತಿಗೆ, ನೀವೇನು ಯೋಚನೆ ಮಾಡಬೇಡಿ. ಅಭಯ್ ಅವರು ಇವತ್ತು ಬಂದೇ ಬರ್ತಾರೆ, ಹಾಗಂತ ನನ್ನ ಮನ್ಸು ಹೇಳ್ತಾ ಇದೆ. ಬಂದ್ರೆ ಖುಷಿನೇ. ಅವನಿಲ್ಲ ಅಂದ್ರೆ ಈ ಮನೆ ಅಂತಾನೆ ಅನ್ಸಲ್ಲ. ಆದ್ರೂ ಅಭಯ್ ಸ್ವಲ್ಪ ಅವನ ಸ್ವಭಾವನ ತಿದ್ಕೋಬೇಕು. ಮನೆಯಲ್ಲಿ ಏನೇ ಸಣ್ಣ ಪುಟ್ಟ ಗಲಾಟೆ ಆದ್ರೂ ಮೊದಲು ಮನೆ ಬಿಟ್ಟು ಹೊಟ್ಟೋಗ್ತಾನೆ. ಯಾರಿಗೂ ಒಂದ್ ಮಾತು ಹೇಳಲ್ಲ. ನಮ್ಗಳ ಕತೆ ಬಿಡು, ನೀನು ಅವನ್ ಹೆಂಡ್ತಿ, ನಿನ್ಗಾದ್ರೂ ಹೇಳಿ ಹೋಗ್ಬೇಕಲ್ವಾ? ನನ್ಗದಕ್ಕೆ ಬೇಜಾರಾಗ್ತಿರೋದು.